ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ವಿಶ್ವವಿದ್ಯಾಲಯ ಚೆನ್ನಾಗಿ ನಡೀತಾ ಇದೆ. ಇಂತಹ ಒಂದು ವಿಶ್ವವಿದ್ಯಾಲಯವನ್ನು ತೆಗೆದು ಹಾಕ್ತೀನಿ ಮತ್ತು ಮತ್ತೊಂದು ಕಡೆ ವಿಲೀನ ಮಾಡ್ತೀನಿ ಅಂತಕ್ಕಂತಹ ಒಂದು ವಿಚಾರವನ್ನು ಈಗಾಗಲೇ ರಾಜ್ಯ ಸರ್ಕಾರ ಕೈಗೊಂಡಿದ್ದು, ಆದಷ್ಟು ಬೇಗನೆ ಅದನ್ನೆಲ್ಲವನ್ನು ತಾವೆಲ್ಲ ಬದಿಗೊತ್ತಿ ಈ ವಿಶ್ವವಿದ್ಯಾಲಯ ಈಗಾಗಲೇ ಜಮಖಂಡಿ ಒಂದು ಮಹಾನಗರದಲ್ಲಿ ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ಅದರ ಅಡಿಯಲ್ಲಿ ಈಗಾಗಲೇ 73 ಕಾಲೇಜುಗಳು ಕೂಡ ವಿಲೀನಗೊಂಡಿದ್ದು, ಜೊತೆಗೆ 30 ರಿಂದ 40 ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣವನ್ನು ಈಗಾಗಲೇ ಪಡಿತಾ ಇದ್ದಾರೆ. ಅಂತಹ ಒಂದು ವಿಶ್ವವಿದ್ಯಾಲಯವನ್ನು ತಾವೆಲ್ಲ ತೆಗೆದು ಹಾಕ್ತೀನಿ ಮುಗಿಸ್ತೀನಿ ಅನ್ನೋದು ಇದು ಖಂಡನೀಯ. ಹಾಗಾಗಿ ಜಮಖಂಡಿ ಎಲ್ಲ ಮಠಾಧೀಶರ ಪರವಾಗಿ ನಾವು ಇವತ್ತು ಒಂದು ಕರೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಇದನ್ನು ಕಾಯ್ದೆಯನ್ನು ತಾವೆಲ್ಲ ಹಿಂತಕೊಂಡು ಈ ವಿಶ್ವವಿದ್ಯಾಲಯವನ್ನು ಇನ್ನೂ ಚೆನ್ನಾಗಿ ಒಳ್ಳೆಯ ಒಂದು ಜಾಗವನ್ನು ಹುಡುಕಿ ಅಲ್ಲಿ ಕಟ್ಟುವಂಥ ವ್ಯವಸ್ಥೆಯನ್ನು ಜಮಖಂಡಿಯಲ್ಲಿ ತಾವು ಅದನ್ನು ನಡೆಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ವಿದ್ಯಾರ್ಥಿ ಪರಿಷತ್ತು ಹಾಗೂ ವಿವಿಧ ಎಲ್ಲ ಸಂಘಟನೆಯ ಒಂದು ಸಹಯೋಗದಲ್ಲಿ ಈಗಾಗಲೇ ಕಳೆದ 2-3 ದಿವಸಗಳಿಂದ ಇಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಸಾಕಷ್ಟು ಜನರು ಕೂಡ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ವಿಲೀನಗೊಂಡಿದ್ದೇ ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರತಿಭಟನೆಯನ್ನು ಈ ಭಾಗದ ಎಲ್ಲ ಸಂಘಟನೆಗಳು ಕೂಡ ಎತ್ತಿಕೊಂಡು ಅದನ್ನು ವ್ಯವಸ್ಥಿತವಾಗಿ ನಾವೆಲ್ಲ ನಡೆಸ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಯಸ್ತೀನಿ. ಆದಷ್ಟು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಬೋದು ಇಷ್ಟೇ, ಆದಷ್ಟು ಇದನ್ನು ಉಳಿಸುವಂಥ ವ್ಯವಸ್ಥೆಯನ್ನು ತಾವೆಲ್ಲ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ನಾವು ನೀಡ್ತಾ ಇದ್ದೇವೆ.